ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿಯಲ್ಲಿ ಮುಂದುವರೆದ ಫೈನಾನ್ಸ್ ಕಿರುಕುಳ. ಹಣ ವಸೂಲಿಗೆ ಬಂದು ಮನೆಯಲ್ಲೇ 2 ಗಂಟೆ ಕಾಲ ಕುಳಿತ ಸಿಬ್ಬಂದಿ. ಭಾರತ್ ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ರೋಸಿ ಹೋದ ಕುಟುಂಬಸ್ಥರು. ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ. ಆರೋಪಿ ಸತೀಶ್ 1 ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ. 2ನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ ಆದೇಶ. ಆರೋಪಿ ಸತೀಶ್ಗೂ ಬಿಜೆಪಿಗೂ ಸಂಬಂಧವೇ ಇಲ್ಲ. ಆತ ನಮ್ಮ ಪಕ್ಷದ ಕಾರ್ಯಕರ್ತನೇ ಅಲ್ಲ. ಗಲಭೆಯಲ್ಲಿ ಆರ್ಎಸ್ಎಸ್ನವರು ಇದ್ದಾರೆ ಅಂತ ಸಾಬೀತುಪಡಿಸಲಿ, ನಾನೇ ರಾಜಕೀಯದಿಂದ ನಿವೃತ್ತಿಯಾಗ್ತೇನೆ. ಮೈಸೂರು ನಗರ ಬಿಜೆಪಿ ಅಧ್ಯಕ್ಷ ಮಾಜಿ ಶಾಸಕ ಎಲ್ ನಾಗೇಂದ್ರ ಸವಾಲ್. ಹಳೆ ಟಿವಿ, ಗ್ಯಾಜೆಟ್ಸ್, ಫ್ರಿಡ್ಜ್ ಎಲ್ಲವೂ ಹಾಫ್ ರೇಟ್ಗೆ ಸೇಲ್. ಅರ್ಧ ಬೆಲೆಗೆ ಮಾಡ್ತೀನಿ ಅಂತ ಹೇಳಿ ದುಡ್ಡು ತಗೊಂಡು ಹಾಕಿದ ಪೂರ್ತಿ ಟೋಪಿ. ಕೇರಳದಲ್ಲಿ 28 ವರ್ಷದ ಆನಂದು ಕೃಷ್ಣನ್ ಮಾಡಿದ್ದು ಬರೋಬ್ಬರಿ 1,000 ಕೋಟಿಯ ಹಗರಣ. ಟರ್ನಿಂಗ್ನಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದು ಕಾರು ಡ್ರೈವರ್ ಎಸ್ಕೇಪ್. ಬೈಕ್ ಸವಾರ ಬಿದ್ದರೂ ನೋಡದೆ ಹೋದ ಕಾರು ಚಾಲಕ. ಕಾಮಾಕ್ಷಿಪಾಳ್ಯ ಸಂಚಾರಿ ಠಾಣಾ ವ್ಯಾಪ್ತಿಯ ನಾಗರಬಾವಿ ಬಳಿ ಘಟನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.